ಫೈಟ್ಗೆ ವರಿಷ್ಠರೇ ಸುಸ್ತು. ಸಿಎಂ ಮತ್ತು ಡಿಸಿಎಂ ಬಣದ ಬಡಿದಾಟಕ್ಕೆ ವರಿಷ್ಠರೇ ಸುಸ್ತಾಗಿ ಹೋಗಿದ್ದಾರೆ. ರಾಜ್ಯ ಕಾಂಗ್ರೆಸ್ ಬೆಳವಣಿಗೆ ಬಗ್ಗೆ ಖರ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪವರ್ ಶೇರಿಂಗ್ ಕಿತ್ತಾಟಕ್ಕೆ ಕಂಗಾಲಾದ್ರ ಹಾಗಾದ್ರೆ ಖರ್ಗೆ ಸದ್ಯದ ಬೆಳವಣಿಗೆಗಳ ಬಗ್ಗೆ ನಾನು ಏನನ್ನು ಕೂಡ ಮಾತನಾಡೋದಿಲ್ಲ, ಏನಾದರೂ ಕೂಡ ಹೈಕಮಾಂಡ್ ತೀರ್ಮಾನವನ್ನ ಮಾಡುತ್ತೆ ಈಗಂತ ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಷಯ ಇಲ್ಲದೆ ಏನಾದರೂ ಹೇಳಿದ್ರೆ ಅದು ಚೆನ್ನಾಗಿರೋದಿಲ್ಲ, ಸದ್ಯದ ವಿದ್ಯಮಾನಗಳ ಬಗ್ಗೆ ಹೇಳುವಂಥದ್ದು ಕೂಡ ಏನಿಲ್ಲ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಏನಾದರೂ ಕೂಡ ಅದ್ರ ಬಗ್ಗೆ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ, ವಿಷಯ ಇಲ್ಲದೆ ಇದ್ರೆ ಏನನ್ನು ಕೂಡ ಹೇಳಿದ್ರೆ ಚೆನ್ನಾಗಿರೋದಿಲ್ಲ, ಸದ್ಯದ ವಿದ್ಯಮಾನಗಳ ಬಗ್ಗೆ ಹೇಳುವಂಥದ್ದು ಕೂಡ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಖರ್ಗೆ ಅವರು. ಹಾಗಾದ್ರೆ ಸಿಎಂ ಮತ್ತು ಡಿಸಿಎಂ ಬಣದ ಬಡಿದಾಟಕ್ಕೆ ವರಿಷ್ಠರೇ ಸುಸ್ತಾಗಿ ಹೋಗಿದ್ದಾರೆ. ರಾಜ್ಯ ಕಾಂಗ್ರೆಸ್ ಬೆಳವಣಿಗೆ ಬಗ್ಗೆ ಖರ್ಗೆ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಪವರ್ ಶೇರಿಂಗ್ ಕಿತ್ತಾಟಕ್ಕೆ ಹಾಗಾದ್ರೆ ಕಂಗಾಲಾಗಿದ್ದಾರೆ ಖರ್ಗೆ ಅವರು. ಈಗ ಸಿಎಂ ಮತ್ತು ಡಿಸಿಎಂ ಮಧ್ಯೆ ಕೋಲ್ಡ್ ವಾರ್ ನಡೀತಾ ಇದೆ. ಡಿಸಿಎಂ ಬಣದವರು ಕೂಡ 2 ತಂಡಗಳಾಗಿ ಡೆಲ್ಲಿಗೆ ಹೋಗಿ ಬಂದ್ರು. ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ತದನಂತರ 3 ದಿನಗಳಾಗಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದು ಈಗ ನೋಡಿದ್ರೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಹತ್ರ ಹೇಳಕ್ಕೆ ಏನೂ ಇಲ್ಲ ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ. ಏನಿರೋದು ಹೈಕಮಾಂಡ್ ಮಾಡ್ತದೆ, ಅದಕ್ಕಾಗಿ ನಾವು ಇದ್ರ ಬಗ್ಗೆ ಹೆಚ್ಚಿನ ಕೆಡಿಸ್ಕೊಳ್ತಕ್ಕಂಥದ್ದು ಸರಿ. ನನ್ನ ಹತ್ರ ಹೇಳಕ್ಕೆ ಏನೂ ಇಲ್ಲ. ಸಿಗದ ಕ್ಲಾರಿಟಿ ಮತ್ತೆ ಗೊಂದಲ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಗೊಂದಲ ಉಂಟಾಗ್ತಿದೆ. ಸಿಎಂ ಮತ್ತು ಡಿಸಿಎಂ ಬಣ ಕಿತ್ತಾಟ ಶುರುವಾಗಿದೆ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಗೊಂದಲ ಉಂಟಾಗ್ತಾ ಇದೆ. ಸಿಎಂ ಮತ್ತು ಡಿಸಿಎಂ ಬಣ ಕಿತ್ತಾಟವನ್ನ ಮಾಡ್ತಾ ಇದ್ದಾರೆ. ವರಿಷ್ಠರು ಸೈಲೆಂಟ್, ಸದ್ಯ ನಾನಿಂದು ಮಾತನಾಡುವುದಿಲ್ಲ ಅಂತ ಹೇಳಿ ಖರ್ಗೆ ಅವರು ಹೇಳಿದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ಯಾವುದೇ ವಿಷಯವನ್ನು ಕೂಡ ಬಿಟ್ಕೊಡ್ಲಿಲ್ಲ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು. ಕ್ಲಾರಿಟಿ ಸಿಗುವ ನಿರೀಕ್ಷೆಯಲ್ಲಿದ್ದಂಥ ಡಿಸಿಎಂ ಡಿಕೆ ಶಿವಣ್ಣ ಖರ್ಗೆಯ ಸೈಲೆಂಟ್ ಹಿಂದೆ ಏನು ಪ್ಲಾನ್ ಇದೆ ಅನ್ನೋದು ಕೂಡ ನಿಗೂಢವಾಗಿದೆ. ಸಿಎಂ ಭೇಟಿ ಬಳಿಕ ಸ್ಪಷ್ಟನೆ ನೀಡ್ತಾರೆ ಎನ್ನಲಾಗಿತ್ತು, ಮತ್ತು ಸೈಲೆಂಟ್ ಆಗಿದ್ದಾರೆ. ಆದರೆ ಏನು ಕೂಡ ಮಾತನಾಡದೆ ಖರ್ಗೆ ಫುಲ್ ಸೈಲೆಂಟ್ ಆಗಿ ಹೋಗಿದ್ದಾರೆ. ಖರ್ಗೆ ಸೈಲೆಂಟ್ ಆಗ್ತಾ ಇರೋದಕ್ಕೆ ಏನು ಕಾರಣ? ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಏನಾದರೂ ಸ್ಪಷ್ಟನೆ ಕೊಟ್ಟರೆ ಮತ್ತಷ್ಟು ಗೊಂದಲ ಸಾಧ್ಯತೆ ಆಗುತ್ತೆ ಅಂತ ಹೇಳ್ಬಿಟ್ಟು ಏನಾದರೂ ಸೈಲೆಂಟ್ ಆಗಿದ್ದಾರೆ ಅನ್ನೋದೇ ದೊಡ್ಡ ಕುತೂಹಲಕ್ಕೆ ಕಾರಣರಾಗಿದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ಯಾವುದೇ ವಿಷಯವನ್ನು ಕೂಡ ಬಿಟ್ಕೊಡ್ಲಿಲ್ಲ ಎಐಸಿಸಿ ಅಧ್ಯಕ್ಷ. ಕ್ಲಾರಿಟಿ ಸಿಗುವಂತಹ ನಿರೀಕ್ಷೆಯಲ್ಲಿತ್ತು ಡಿಸಿಎಂ ಡಿಕೆ ಶಿವಣ್ಣ, ಆದರೂ ಕೂಡ ಸೈಲೆಂಟ್ ಆಗಿ ಹೋಗಿದ್ದಾರೆ. ಅಥವಾ ಮಾಧ್ಯಮದವರ ಕಣ್ಣು ತಪ್ಪಿಸೋಕೆ ಏನಾದರೂ ಸೈಲೆಂಟ್ ಆಗಿದ್ದಾರಾ, ಅಥವಾ ಮಾಧ್ಯಮದವರಿಗೆ ವಿಷಯವನ್ನ ಬಿಟ್ಕೊಡ್ಬಾರ್ದು ಅನ್ನುವ ಕಾರಣಕ್ಕೆ ಸೈಲೆಂಟ್ ಆಗಿದ್ದಾರಾ, ಅಥವಾ ನಿಜವಾಗ್ಲೂ ಅವರು 2 ಬಣದ ಬಗ್ಗೆ ಏನಾದರೂ ಮೌನವನ್ನು ಮುರಿತಿದ್ದಾರೆ, ಅಸಮಾಧಾನವನ್ನ ವ್ಯಕ್ತಪಡಿಸ್ತಿದ್ದಾರೆ? ಹಾಗಾದ್ರೆ ಸದ್ಯ ನಾನೇನು ಮಾತನಾಡೋದಿಲ್ಲ, ಇಲ್ವೋ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ, ಈಗ ಸದ್ಯದ ವಿದ್ಯಮಾನಗಳ ಬಗ್ಗೆ ಮಾತನಾಡೋಣ ಅಂತ ಹೇಳಿದ್ರು ಕೂಡ ಇಲ್ಲೂ ಕೂಡ ಏನಿಲ್ಲ. ಕ್ಲಾರಿಟಿ ಸಿಗುವಂತ ನಿರೀಕ್ಷೆಯಲ್ಲಿದ್ದಂಥ ಡಿಸಿಎಂ ಡಿಕೆ ಶಿವಣ್ಣ ಈಗ ಫುಲ್ ಸೈಲೆಂಟ್ ಆಗಿದ್ದಾರೆ. ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಉತ್ತರವನ್ನ ನೀಡ್ತಾ ಇಲ್ಲ. ಡಿಸಿಎಂ ಡಿಕೆ ಶಿವಣ್ಣದವರು ಕೂಡ ಮೀಟ್ ಆಗಿ ಬಂದಿದ್ರು, ಸಿಎಂ ಸಿದ್ದರಾಮಯ್ಯ ಕೂಡ ಮೀಟ್ ಆಗಿದ್ರು. ಆದ್ರೂ ಕೂಡ ಯಾವುದ್ರ ಬಗ್ಗೆ ಚರ್ಚೆ ಮಾಡಿದ್ರು, ಏನು ನಡೀತಾ ಇದೆ ರಾಜ್ಯದಲ್ಲಿ, ಕುರ್ಚಿ ಕಿತ್ತಾಟ ಜಾಸ್ತಿ ಆಗ್ತಾನೆ ಇದೆ, ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತಾ ಅಂತ ನೋಡೋದಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮೌನ ಮುರಿತಾ ಇದ್ದಾರೆ. ಈಗ ಆಗ್ತಾ ಇರುವಂತಹ ಘಟನೆ ಬಗ್ಗೆ ಯಾವುದ್ರ ಬಗ್ಗೆಯೂ ಕೂಡ ಉತ್ತರವನ್ನ ಕೊಡ್ತಾ ಇಲ್ಲ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ರಾಜ್ಯ ರಾಜಕೀಯದಲ್ಲಿ ಗೊಂದಲಗಳೇ ಜಾಸ್ತಿ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟ ಜಾಸ್ತಿ ಆಗ್ತಾ ಇದೆ. ರಾಜ್ಯದಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದ್ರು ಕೂಡ ಯಾವುದ್ರ ಬಗ್ಗೆನೂ ಕೂಡ ಸಿಎಂ ಡಿಸಿಎಂ ಕ್ಯಾರೆ ಅಂತ ಹೇಳದೆ ಒಂದೇ ಮನೆಯಲ್ಲೇ ಇಬ್ರು ಕಿತ್ತಾಟ ನಡೆಸ್ತಾ ಇದ್ದಾರೆ. ಈಗ ರಾಜ್ಯ ರಾಜಕೀಯದಲ್ಲಿ ಬರೀ ಕಾಂಗ್ರೆಸ್ ಪಕ್ಷದಲ್ಲಿ ಈ ತರ ಕಿತ್ತಾಟ ಆಗ್ತಾ ಇದೆ ಅಂತ ಹೇಳಿದ್ರೆ ಈಗ ವಿಪಕ್ಷಗಳಿಗೆ, ಇದು ವಿರೋಧ ಪಕ್ಷಗಳಿಗೆ ಇದು ಆಟ್ಕೊಳ್ಳೋದಕ್ಕೆ ಒಂದು ಆಹಾರ ಅಂತಾನೆ ಹೇಳ್ಬೋದು. ಕ್ಲಾರಿಟಿ ಸಿಗ್ತಾ ಇತ್ತು ಅಂತ ಹೇಳಿ ನಿರೀಕ್ಷೆಯಲ್ಲಿದ್ರು ಡಿಕೆ ಶಿವಣ್ಣದವರು, ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ರ ಬಗ್ಗೆ ಸೈಲೆಂಟ್ ಆಗಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು 3 ದಿನ ಆಗಿದೆ ಬೆಂಗಳೂರಿಗೆ ಬಂದ್ರು, ಆದ್ರೂ ಕೂಡ ಡಿಕೆ ಶಿವಣ್ಣದವರು ಏನಾದರೂ ಕ್ಲಾರಿಟಿಯನ್ನು ಕೊಡ್ತಾರೆ ಅಂತ ಹೇಳಿ ಕಾಯ್ತಾ ಇದ್ರು. ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸೈಲೆಂಟ್ ಆಗಿದ್ದಾರೆ. ಯಾವ ಕಾರಣಕ್ಕಾಗಿ ಅಂತ ನಿರೀಕ್ಷೆ ಮಾಡಿದ ಮಟ್ಟದಲ್ಲಿ ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಒಂದಿಷ್ಟು ಸ್ಪಷ್ಟತೆ ಸಿಗಬೇಕಾಗಿತ್ತು. ಆದ್ರೆ ಅನ್ಕೊಂಡಂತೆ ಅದು ಯಾವುದೂ ಕೂಡ ಆಗ್ತಾ ಇಲ್ಲ. ಕೆಲವೊಂದ್ ಕಡೆ ಇಬ್ಬರಿಗೂ
ಸದ್ಯ ನಾನೇನೂ ಮಾತನಾಡೋದಿಲ್ಲ ಅಂತ ಹೇಳಿ ಗೊಂದಲಕ್ಕೆ ಈಡು ಮಾಡಿಕೊಟ್ಟಿದ್ದಾರೆ, ಅಥವಾ ಮಾಧ್ಯಮದವರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಕ್ಕಾಗ್ತಿಲ್ಲ ಅಂತ ಹೇಳಿ ಈ ರೀತಿಯ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ದೀಪಾ, ಈಗ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ. ಹಾಗಾದ್ರೆ ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮೌನವನ್ನ ಮುರಿತಾ ಇದ್ದಾರೆ? ಯಾಕೆ ಮಾಧ್ಯಮದವರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇಲ್ಲ? ನಿರೀಕ್ಷೆ ಅಂದುಕೊಂಡ ಮಟ್ಟಿಗೆ ಯಾವುದೂ ಕೂಡ ಕಾಂಗ್ರೆಸ್ನಲ್ಲಿ ಸ್ಪಷ್ಟತೆ ಅಂತೂ ಸಿಗ್ತಾ ಇಲ್ಲ. ಯಾಕಂದ್ರೆ ಸಹಜವಾಗಿ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಒಂದಿಷ್ಟು ಸ್ಪಷ್ಟತೆಯನ್ನ ನೀಡ್ತಾರೆ, ಕರೆದು ಒಂದು ಅಂದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗದಂತ ರೀತಿಯಲ್ಲಿ ಕೆಲಸ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂತಹ ಸೂಚನೆಯನ್ನಾದ್ರೂ ಕೊಡ್ತಾರೆ ಬಹಿರಂಗವಾಗಿ ಅನ್ನುವಂತಹದಿತ್ತು. ಸಿಎಂ ಡಿಸಿಎಂ ಭೇಟಿಯ ಬಳಿಕವೂ ಕೂಡ ಯಾವುದೇ ಸ್ಪಷ್ಟತೆಯನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ನೀಡಿಲ್ಲ. ಯಾಕೆ ನಾಯಕತ್ವ ಬದಲಾವಣೆ ಆಗಬೇಕು ಆಗಬಾರದು ಅನ್ನುವಂತಹ ಒಂದಿಷ್ಟು ವಿವರವನ್ನ ಮಲ್ಲಿಕಾರ್ಜುನ್ ಖರ್ಗೆ ಮುಂದೆ ನಾಯಕರುಗಳು ಇಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಒಂದು ರೀತಿಯಾದಂತಹ ಅಂದ್ರೆ ಯಾವುದೇ ಕಾರಣಕ್ಕೂ ಯಥಾಸ್ಥಿತಿಯನ್ನ ಮುಂದುವರಿಸಿಕೊಂಡು ಹೋಗುವಂತಹ ಅನಿವಾರ್ಯತೆಯೇ ಇದೆ ಹೊರತು ಬೇರೆ ಈಗ ಬದಲಾವಣೆ ಮಾಡಬೇಕು ಅಥವಾ ಬದಲಾವಣೆ ಮಾಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಯಾವುದೇ ರೀತಿಯ ಒಂದು ಸ್ಪಷ್ಟತೆಯನ್ನ ಕೊಟ್ಟಿಲ್ಲ. ಅಥವಾ ನಾಯಕರುಗಳಿಗೆ ಬಹಿರಂಗವಾಗಿ ಮಾತನಾಡದಂತೆ ಮಾಧ್ಯಮಗಳ ಮುಂದೆ ಬಂದು ಎಚ್ಚರಿಕೆಯನ್ನಾದ್ರೂ ನೀಡಬಹುದು, ಅದನ್ನೂ ಕೂಡ ಹೇಳಿಲ್ಲ. ನನಗೆ ಸದ್ಯದ ಪರಿಸ್ಥಿತಿಯಲ್ಲಿ ಬೇಸರ ಆಗ್ತಾ ಇದೆ. ಸದ್ಯದ ಪರಿಸ್ಥಿತಿ ಅಥವಾ ಬೆಳವಣಿಗೆಗಳನ್ನ ನೋಡ್ಕೊಂಡು ಹೈಕಮಾಂಡ್ ಎಲ್ಲವನ್ನೂ ಕೂಡ ನಿರ್ಧಾರ ಮಾಡುತ್ತೆ, ನಾನು ಇಲ್ಲಿ ಏನು ಹೇಳುವಂತಹದ್ದಿಲ್ಲ ಅನ್ನೋ ಮೂಲಕ ಮತ್ತೊಮ್ಮೆ ಮೌನ ವಹಿಸಿದ್ದಾರೆ. ಈ ಗೊಂದಲಗಳು ಹೀಗೆ ಮುಂದುವರಿಯುವಂತೆ ಅವರ ಒಂದು ಸೂಚನೆ ಸಾಕಿತ್ತು, ಈ ಗೊಂದಲಗಳೆಲ್ಲವೂ ಕೂಡ ಬಗೆಹರಿಯೋದಿಕ್ಕೆ. ಆದ್ರೆ ಅದ್ಯಾವುದನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಲಿಲ್ಲ. ಇದರ ಹಿಂದಿರುವಂತಹ ವಿಚಾರ ಏನು ಅನ್ನುವಂತಹದ್ದು ಕೂಡ ಸಹಜವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ಅಂದ್ರೆ ನೇರವಾಗಿ ಬಂದು ಯಥಾಸ್ಥಿತಿ ಮುಂದುವರಿಸಿ ಅಂದ್ರೂ ಕೂಡ ಒಂದು ರೀತಿ ಗೊಂದಲಗಳು ಮತ್ತಷ್ಟು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಪಟ್ಟು ಬಿಡದೆ ಕೂತಿದ್ದಾರೆ, ತನಗೆ ಸಿಎಂ ಸ್ಥಾನ ಬೇಕೇ ಬೇಕು ಅಂತ. ಅಥವಾ ಇಲ್ಲ ನಾಯಕತ್ವ ಇಂತಹ ಸಮಯದಲ್ಲಿ ಬದಲಾಗಬಹುದು ಅನ್ನುವಂಥ ಹೇಳಿದ್ರು ಕೂಡ ಒಂದಿಷ್ಟು ಬಣ ರಾಜಕೀಯ ಜೋರಾಗುತ್ತೆ, ಸರ್ಕಾರದ ಆಡಳಿತ ಪರಿಣಾಮ ಬೀರುತ್ತೆ. ಎಲ್ಲವನ್ನೂ ನೋಡ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅನ್ನುವಂತಹದ್ದು ಕೂಡ ಸದ್ಯ ಪ್ರಶ್ನೆ ಎದ್ದಿದೆ. ಥ್ಯಾಂಕ್ ಯು ದೀಪಾ, ನಿಮ್ಮೆಲ್ಲ ಮಾಹಿತಿಗಾಗಿ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ನಿಗೂಢವಾಗಿದೆ. ಖರ್ಗೆ ಬೆಂಗಳೂರಿನಲ್ಲಿದ್ದರೂ ಕೂಡ ಭೇಟಿ ಮಾಡಿದ ಡಿಸಿಎಂ ಡಿಕೆ ಎಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡದ ಕೆಪಿಸಿಸಿ ಅಧ್ಯಕ್ಷ ಖರ್ಗೆ ಮೇಲೆ ಮುನಿಸಿಕೊಂಡಿದ್ದಾರಾ? ಹಾಗಾದ್ರೆ ಡಿಸಿಎಂ ಡಿಕೆ ಎನ್ನುವಂತಹ ಪ್ರಶ್ನೆ ಕೂಡ ಉಲ್ಬಣವಾಗ್ತಾ ಇದೆ. ಕುತೂಹಲವನ್ನ ಮೂಡಿಸ್ತಾ ಇರುವ ಡಿಕೆ ಶಿವಕುಮಾರ್ ನಡೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ನಿರ್ಧಾರವನ್ನ ಕೈಗೊಂಡಿಲ್ಲ. ಈಗಾಗಲೇ ಸಿಎಂ ಮತ್ತು ಹಲವು ಸಚಿವರು ಶಾಸಕರು ಭೇಟಿಯನ್ನ ನೀಡಿದ್ದಾರೆ. ಸದ್ಯ ವರಿಷ್ಠರ ನಡೆ ಏನಿರಬಹುದು ಅಂತ ಹೇಳಿ ಡಿಕೆ ಸೈಲೆಂಟ್ ಆಗಿದ್ದಾರೆ. ಹಾಗಾದ್ರೆ ಕಾದು ನೋಡುವಂತಹ ತಂತ್ರಕ್ಕೆ ಮುಂದಾದ ಡಿಕೆ ಶಿವಕುಮಾರ್. 3 ದಿನ ಆಗಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಬಂದರು, ಆದರೂ ಕೂಡ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಲಿಲ್ಲ. ಡಿಕೆ ಶಿವಕುಮಾರ್ ಅವರ ಪಂಗಡದವರು, ಅವರ ಬಣದವರು ಡೆಲ್ಲಿಗೆ ಹೋಗಿ ಮೀಟ್ ಮಾಡಿದ್ರು. ಅದಾದ್ಮೇಲೆ ಸಿದ್ದರಾಮಯ್ಯನು ಕೂಡ ಮೊನ್ನೆ ರಾತ್ರಿ 8:30 ಸುಮಾರಿಗೆ ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿ ಮಾಡಿದ್ರು. 3 ದಿನ ಆಗಿದ್ರು ಕೂಡ ಯಾಕೆ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿ ಮಾಡ್ತಿಲ್ಲ? ಅಥವಾ ಅವರಿಗೇನಾದ್ರೂ ಬೇಸರ ಇದೆಯಾ? ಅಥವಾ ಅವರೇನು ನಿರ್ಧಾರವನ್ನ ತೆಗೆದುಕೊಳ್ತಿಲ್ಲ, ಸೂಕ್ತ ಉತ್ತರವನ್ನ ನೀಡ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಏನಾದರೂ ಡಿಕೆ ಅವರು ಬೇಸರವನ್ನ ವ್ಯಕ್ತಪಡಿಸ್ತಿದ್ದಾರಾ? ಅಥವಾ ಇಬ್ಬರು ಮಧ್ಯೆ ಏನಾದರೂ ಅಸಮಾಧಾನ ಇದೆಯಾ ಅನ್ನುವಂಥ ದೊಡ್ಡ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಸಿಎಂ ಕೂಡ ಭೇಟಿ ಆಗಿದ್ದಾರೆ, ಡಿಕೆ ಬಣದವರು ಕೂಡ ಭೇಟಿಯಾಗಿ ಬಂದ್ರು, ಆದ್ರೂ ಕೂಡ ಡಿಸಿಎಂ ಯಾಕೆ ಭೇಟಿ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಖರ್ಗೆ ಮೇಲೆ ಮುನಿಸ್ಕೊಂಡಿದ್ದಾರೆ ಡಿಸಿಎಂ ಡಿಕೆ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಡಿಕೆ ಶಿವಕುಮಾರ್ದ ನಡೆ. ಈಗ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಒಬ್ಬೊಬ್ಬರು ಅಧಿಕಾರಿಗಳನ್ನ, ಒಬ್ಬರು ಶಾಸಕರನ್ನ, ಸಚಿವರನ್ನ ಮೀಟ್ ಮಾಡೋದಕ್ಕೆ ಡೆಲ್ಲಿಗೆ ಹೋಗ್ತಾರೆ, ಬೆಂಗಳೂರಿಗೂ ಬರ್ತಾರೆ. ಆದರೆ ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿ ಮಾಡೋದಕ್ಕೋಸ್ಕರ ಅಂತಾನೆ ಡೆಲ್ಲಿಗೆ ಹೋಗಿದ್ರು 2 ಪಂಗಡದವರು. ಆದರೂ ಕೂಡ ಈಗ ಅವರೇ ಬೆಂಗಳೂರಿಗೆ ಬಂದರೂ ಕೂಡ ಡಿಕೆ ಅವರು ಮೀಟ್ ಮಾಡ್ತಾ ಇಲ್ಲ. ಯಾಕೆ ಮೀಟ್ ಮಾಡ್ತಿಲ್ಲ ಎನ್ನುವಂಥ ದೊಡ್ಡ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಸದ್ಯ ವರಿಷ್ಠರ ನಡೆ ಏನಿರ್ಬೋದು ಅಂತೇಳಿ ಡಿಕೆ ಸೈಲೆಂಟ್ ಆಗಿದ್ದಾರೆ. ಹಾಗಾದ್ರೆ ಖರ್ಗೆ 3 ದಿನ ಆಗಿದೆ ಬೆಂಗಳೂರಿಗೆ ಬಂದ್ರು, ಆದರೂ ಕೂಡ ಡಿಕೆ ಅವರು ಯಾಕೆ ಭೇಟಿ ಮಾಡ್ತಾ ಇಲ್ಲ?